ಮೈಸೂರಿನಿಂದ ಸ್ವಲ್ಪವೇ ದೂರದಲ್ಲಿ ಕಾವೇರಿ ನದಿಯ ದಡದಲ್ಲಿರುವ ಬೃಹತ್ ಮರಳಿನ ದಿಬ್ಬಗಳ ಅಡಿಯಲ್ಲಿ ಒಂದು ಅದ್ಭುತ ರಹಸ್ಯ ಅಡಗಿದೆ. ತಲಕಾಡಿನ ಪ್ರಾಚೀನ ಶ್ರೀ ವೈದ್ಯನಾಥೇಶ್ವರ ದೇವಾಲಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 6 ಶತಮಾನಗಳ ಹಿಂದೆ ಚೋಳ ರಾಜವಂಶದಿಂದ ನಿರ್ಮಿಸಲಾದ ಈ ಬೃಹತ್ ಗ್ರಾನೈಟ್ ಮೇರುಕೃತಿ ದ್ರಾವಿಡ ವಾಸ್ತುಶಿಲ್ಪದ ಒಂದು ಅದ್ಭುತವಾಗಿದೆ. ನೀವು ಕಲ್ಲಿನ ಬೃಹತ್ ದ್ವಾರಪಾಲಕರನ್ನು ದಾಟಿ ಒಳಬರುತ್ತಿದ್ದಂತೆ ಒಮ್ಮೆ ನೇರವಾಗಿ ಮೇಲಕ್ಕೆ ನೋಡಲೇಬೇಕು. ಒಂದೇ ಕಲ್ಲಿನಲ್ಲಿ ದೋಷರಹಿತವಾಗಿ ಕೆತ್ತಲಾದ ಕಲ್ಲಿನ ಸರಪಳಿ. ಆದರೆ ಇಲ್ಲಿನ ನಿಜವಾದ ವಿಸ್ಮಯವೆಂದರೆ ಈ ದೇವಾಲಯದ ಪುರಾಣ. ಇಬ್ಬರು ಬೇಟೆಗಾರರು ಆಕಸ್ಮಿಕವಾಗಿ ಒಂದು ಪವಿತ್ರ ಮರವನ್ನು ಕಡಿದಾಗ ಅದರಿಂದ ರಕ್ತ ಸುರಿಯಲು ಪ್ರಾರಂಭಿಸಿತು ಎನ್ನಲಾಗುತ್ತದೆ. ಅಶರೀರವಾಣಿಯೊಂದು ಆ ಆಳವಾದ ಗಾಯವನ್ನು ಗುಣಪಡಿಸಲು ಸೂಚಿಸಿದಾಗ ಆ ಮರವು ಸಾಕ್ಷಾತ್ ಶಿವನ ಪ್ರತಿರೂಪವೆಂದು ಪವಾಡ ಸದೃಶವಾಗಿ ತಿಳಿದುಬರುತ್ತದೆ. ಇಲ್ಲಿ ಶಿವನನ್ನು ವೈದ್ಯನಾಥ, ಅಂದರೆ ವೈದ್ಯರ ಒಡೆಯ ಎಂದು ಪೂಜಿಸಲಾಗುತ್ತದೆ. ಈ ದೇವಾಲಯವು ಪ್ರಾಚೀನ ಇತಿಹಾಸ ಮತ್ತು ದೈವಿಕ ಶಕ್ತಿಯ ಅದ್ಭುತ ಸಮ್ಮಿಲನವಾಗಿದೆ. ಧನ್ಯವಾದಗಳು.